ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಪಾಠದ 32ನೇ ಪ್ರಶ್ನೆ. ಪರಿಸರ ಸಮತೋಲನ ನಿರ್ವಹಿಸುವಲ್ಲಿ ಕಾಡುಗಳ ಪಾತ್ರವನ್ನು ವಿವರಿಸಿ. ಅರಣ್ಯನಾಶವು ಈ ಸಮತೋಲನವನ್ನು ಹೇಗೆ ಅಡ್ಡಿಪಡಿಸುತ್ತದೆ ಅಂತ ಕೇಳಿದ್ದಾರೆ. ಪರಿಸರ ಸಮತೋಲಿತವಾಗಿರಬೇಕು ಅಂದ್ರೆ ಅಲ್ಲಿ ಕಾಡುಗಳ ಪಾತ್ರ ಯಾವ ರೀತಿಯಾಗಿರುತ್ತೆ, ಹಾಗೆ ಅರಣ್ಯನಾಶವನ್ನ ಮಾಡುವುದರಿಂದ ಈ ಸಮತೋಲನ ಯಾವ ರೀತಿಯಾಗಿ ಅಲ್ಲಿ ಆ ಸಮತೋಲನದಲ್ಲಿ ಯಾವ ರೀತಿಯಾದಂತಹ ವ್ಯತ್ಯಾಸ ಉಂಟಾಗುತ್ತದೆ. ಪರಿಸರ ಸಮತೋಲನ ನಿರ್ವಹಿಸುವಲ್ಲಿ ಕಾಡುಗಳ ಪಾತ್ರ. ಆಮ್ಲಜನಕ ಉತ್ಪತ್ತಿ ನಮಗೆ ಗೊತ್ತಿದೆ ಮಕ್ಕಳೇ ಅಲ್ವಾ. ಆಮ್ಲಜನಕವನ್ನ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಸ್ಯಗಳು ಹೊರಗಡೆ ಬಿಡುತ್ತವೆ, ವಾತಾವರಣಕ್ಕೆ ಬಿಡುತ್ತವೆ. ಆ ಆಮ್ಲಜನಕವನ್ನ ನಾವು ಉಸಿರಾಡ್ಲಿಕ್ಕೆ ಉಪಯೋಗಿಸಿಕೊಳ್ಳುತ್ತೀವಿ. ಹಾಗಾಗಿ ಆಮ್ಲಜನಕದ ಉತ್ಪತ್ತಿ. ಜಲಚಕ್ರದಲ್ಲಿನ ಸ್ಥಿರತೆಯಿಂದ ಕಾಲ ಕಾಲಕ್ಕೆ ಮಳೆ ಬೀಳುವುದು. ಕಾಡುಗಳಿರುವುದರಿಂದ ಏನಾಗುತ್ತೆ, ಸಸ್ಯಗಳು ಬಾಷ್ಪೀಭವನ ಅಲ್ವಾ, ಸಸ್ಯಗಳಲ್ಲಿ ಬಾಷ್ಪೀಭವನ ಹೆಚ್ಚಾದ ನೀರನ್ನ ಹೊರಗೆ ಹಾಕುವಂತದ್ದು. ಇದರಿಂದ ಜಲಚಕ್ರದಲ್ಲಿ ಸ್ಥಿರತೆ ಉಂಟಾಗುತ್ತೆ, ಕಾಲ ಕಾಲಕ್ಕೆ ಮಳೆ ಬೀಳುತ್ತೆ. ವನ್ಯಜೀವಿಗಳಿಗೆ ಆಹಾರ ಹಾಗೂ ವಾಸಸ್ಥಳ ಒದಗಿಸುವುದು. ಕಾಡುಗಳು ಆಹಾರ ಮತ್ತೆ ವಾಸಸ್ಥಳವನ್ನ ಒದಗಿಸುತ್ತೆ ವನ್ಯಜೀವಿಗಳಿಗೆ ಅಲ್ವಾ. ಕಾಡಿನಲ್ಲೇ ವಾಸಿಸುವಂತಹ ಬಹಳಷ್ಟು ಪ್ರಾಣಿಗಳಿರ್ತವೆ, ಮರವನ್ನ ಅವಲಂಬಿಸಿದಂತಹ ಪಕ್ಷಿಗಳಿರ್ತವೆ. ಹಾಗೆ ಆಹಾರಕ್ಕೆ ಕೂಡ ಸಸ್ಯಗಳನ್ನ ಅವಲಂಬಿಸಿರುವಂತಹ ಸಸ್ಯಾಹಾರಿಗಳು ಇರ್ತವೆ. ಮಣ್ಣಿನ ಸವೆತ ತಡೆಗಟ್ಟುವುದು. ನಿಮಗೆ ಗೊತ್ತು, ಸಸ್ಯಗಳು ಹೆಚ್ಚಿದ್ದಷ್ಟು ಮಣ್ಣಿನ ಸವೆತ ಕಡಿಮೆ ಇರುತ್ತೆ. ಹಾಗಾಗಿ ಪರಿಸರ ಸಮತೋಲಿಸುವಲ್ಲಿ ಕಾಡುಗಳ ಪಾತ್ರ ಅಂದ್ರೆ ಇದೆಲ್ಲದನ್ನ ಸಸ್ಯಗಳ ಬೇರುಗಳು ಕಾರಣದಿಂದ ಜೋರಾದ ಗಾಳಿ ಮಳೆಯಲ್ಲಿ ಮಣ್ಣು ಸವೆತ ಉಂಟಾಗುವುದಿಲ್ಲ. ಆದರೆ ಸಸ್ಯ ಕಡಿಮೆ ಆದ್ರೆ ಮಣ್ಣನ್ನ ಹಿಡಿದಿಟ್ಟುಕೊಳ್ಳುವಂತಹ ಸಸ್ಯಗಳ ಬೇರುಗಳು ಇರೋದಿಲ್ವಲ್ಲ, ಹಾಗಾಗಿ ಅಲ್ಲಿ ಮಣ್ಣಿನ ಸವೆತ ಜಾಸ್ತಿಯಾಗಿ ಉಂಟಾಗಿರುತ್ತೆ. ಹಾಗಿದ್ರೆ ಅರಣ್ಯನಾಶ ಈ ಸಮತೋಲನವನ್ನ ಹೇಗೆ ಅಡ್ಡಿಪಡಿಸ್ತದೆ ಅಂದ್ರೆ, ಅರಣ್ಯನಾಶದಿಂದ ಪರಿಣಾಮಗಳನ್ನ ಬರಿತೀವಿ. ಜಾಗತಿಕ ತಾಪಮಾನದ ಏರಿಕೆ ಅಲ್ವಾ. ಜಾಗತಿಕ ತಾಪಮಾನ ಅಂದ್ರೆ ಭೂಮಿಯ ಸರಾಸರಿ ತಾಪಮಾನದಲ್ಲಿ ಏರಿಕೆ ಉಂಟಾಗುವಂತದ್ದು ಜಾಗತಿಕ ತಾಪಮಾನದ ಏರಿಕೆ. ಮಣ್ಣಿನ ಸವಕಳಿ ಉಂಟಾಗುವಿಕೆ, ಮಣ್ಣಿನ ಸವಕಳಿ ಉಂಟಾಗುತ್ತದೆ. ಜೀವ ವೈವಿಧ್ಯತೆಯ ನಾಶವಾಗುವುದು. ಈಗ ಜೀವ ವೈವಿಧ್ಯತೆ ಅಂದ್ರೆ ಒಂದು ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಜೀವಿಗಳು, ಸಸ್ಯ ಇರಬಹುದು, ಪ್ರಾಣಿ ವರ್ಗಗಳಿರಬಹುದು, ಅವೆಲ್ಲವನ್ನ ಸೇರಿಸಿ ಸೂಕ್ಷ್ಮ ಜೀವಿಗಳಿರ್ಬಹುದು, ನಾವು ಜೀವ ವೈವಿಧ್ಯತೆ ಅಂತ ಕರಿತೀವಿ. ಈ ಜೀವ ವೈವಿಧ್ಯತೆಯ ನಾಶವಾದ ಸ್ಥಳೀಯ ಪ್ರಭೇದಗಳ ನಾಶ. ಸ್ಥಳೀಯ ಪ್ರಭೇದಗಳು ಅಂದ್ರೆ ಒಂದು ನಿರ್ದಿಷ್ಟವಾದಂತಹ ಪ್ರದೇಶದಲ್ಲಿ ಇರುವಂತಹ ಸಸ್ಯವರ್ಗ ಮತ್ತೆ ಪ್ರಾಣಿ ವರ್ಗಗಳನ್ನ ಆ ಸ್ಥಳದ ಸ್ಥಳೀಯ ಪ್ರಭೇದ ಅಂತ ಹೇಳ್ತೀವಿ. ಆ ಸ್ಥಳೀಯ ಪ್ರಭೇದಗಳ ನಾಶ ಉಂಟಾಗುವಂತಹ ಸಾಧ್ಯತೆ. ಮಳೆಯಲ್ಲಿ ವ್ಯತ್ಯಯ ಅಲ್ವಾ. ಜಲಚಕ್ರವನ್ನ ಸ್ಥಿರವಾಗಿ ಇರಿಸ್ಲಿಕ್ಕೆ ನಮ್ಗೆ ಅರಣ್ಯಗಳು ಬೇಕು. ಹಾಗಾಗಿ ಅರಣ್ಯಗಳು ಕಡಿಮೆ ಆದ್ರೆ ಅಲ್ಲಿ ಮಳೆಯಲ್ಲಿ ವ್ಯತ್ಯಯ ಉಂಟಾಗುತ್ತದೆ. ವನ್ಯಜೀವಿಗಳಿಗೆ ಆಹಾರ, ಸಂತಾನೋತ್ಪತ್ತಿ ಹಾಗೂ ವಾಸಸ್ಥಾನದಲ್ಲಿ ಸಮಸ್ಯೆ ಉಂಟಾಗಬಹುದು. ನಮಗ್ ಗೊತ್ತು, ಕಾಡು ವನ್ಯಜೀವಿಗಳಿಗೆ ಆಹಾರ, ಸಂತಾನೋತ್ಪತ್ತಿ ಹಾಗೂ ವಾಸಸ್ಥಾನವನ್ನ ಒದಗಿಸುವಂತದ್ದು ಅಲ್ವಾ. ಸಂತಾನೋತ್ಪತ್ತಿ ನಡೆಸಲಿಕ್ಕೆ ಸರಿಯಾದ ಜಾಗವನ್ನ ಒದಗಿಸುವಂತದ್ದು, ಉಳಿಲಿಕ್ಕೆ ಸರಿಯಾದ ವ್ಯವಸ್ಥೆಯನ್ನ ಕೊಡುವಂತದ್ದು, ಆಹಾರವನ್ನ ಕೊಡುವಂತದ್ದು. ಹಾಗಾಗಿ ಕಾಡು ನಾಶ ಆದ್ರೆ, ಅರಣ್ಯ ನಾಶವಾದ್ರೆ ಅದರಿಂದ ಆಹಾರ, ಸಂತಾನೋತ್ಪತ್ತಿ ಹಾಗೂ ವಾಸಸ್ಥಾನದಲ್ಲಿ ಸಮಸ್ಯೆ ಉಂಟಾಗಬಹುದು. ಥ್ಯಾಂಕ್ ಯು.